ಕಳೆದ ಒಂದು 10 ವರ್ಷಗಳಲ್ಲಿ ನೀವು ಯಾವ ಯಾವ ಸಂದರ್ಭಗಳಲ್ಲಿ ತುಂಬ ಭಯಪಟ್ಟಿದ್ದೀರಿ? ಅಯ್ಯೋ ಹಿಂಗಾಗ್ಬಿಟ್ಟಿದ್ರೆ ಏನಾಗ್ಬಿಡೋದು, ಅಯ್ಯೋ ಹಿಂಗಾಗಿದ್ರೆ ಏನಾಗುತ್ತೆ, ಅದು ಇದು ಅಂತ ಎಷ್ಟು ಆತಂಕ ಭಯಪಟ್ಟಿರ್ತೀರಿ. ಒಂದು ಸ್ವಲ್ಪ ಗಳಿಗೆ ಹೋಗಿ ಹಿಂದೆ ತಿರುಗಿ ನೋಡಿದಾಗ ಅಯ್ಯೋ ನಾನು ಎಂಥ ದಡ್ಡಿ, ಯಾಕೆ ನಾನು ಅಷ್ಟೊಂದು ಭಯಪಟ್ಟಿದ್ದೆ, ಯಾಕೆ ನಾನು ಅಷ್ಟೊಂದು ಆತಂಕಕ್ಕೊಳಗಾಗಿದ್ದೆ, ಯಾಕೆ ನಾನು ಅಷ್ಟೊಂದು ಚಿಂತೆಗೊಳಗಾಗಿದ್ದೆ ಅಂತ ಇವತ್ತು ನೆನಪಿಸ್ಕೊಂಡ್ರೆ ಕೆಲವೊಂದು ನಗು ಬರುತ್ತೆ ಅಲ್ವಾ? ಸೊ ಇಲ್ಲಿ ನಮ್ಮ ಭಯ, ನಮ್ಮ ಆತಂಕಗಳು ಎಷ್ಟೋ ನಾವೇನೇನು ಅಂದ್ಕೊಂಡಿದ್ವಲ್ಲ, ಹಿಂಗಾಗ್ಬಿಡುತ್ತೆ, ಹಂಗಾಗ್ಬಿಡುತ್ತೆ, ಅದಾಗ್ಬಿಡುತ್ತೆ, ಇದಾಗ್ಬಿಡುತ್ತೆ, ಅವು ನಿಜ ಆಗಲೇ ಇಲ್ಲ ಎಷ್ಟೊಂದು. ಯಾಕೆ ನಾವು ಹಂಗೆ ಅಂದ್ಕೊಂಡಿದ್ದೋ, ಯಾಕೆ ನಾವು ಅಷ್ಟೊಂದು ಚಿಂತೆ ಮಾಡ್ದೋ? ಅವತ್ತಿನ ಭಯ, ಅವತ್ತಿನ ಆತಂಕ ಅವತ್ತಿಗೆ ದೊಡ್ಡದೆ. ಇವತ್ತು ನೋಡಿದ್ರೆ ನಗು ಬರುತ್ತದು. ಇದಕ್ಕೆ ಒಂದು ಕತೆ ಹೇಳ್ತಾರೆ. ಅಂದರೆ ಭಯ ಆತಂಕಗಳು ಬಂದಾಗ ಆ್ಯಕ್ಚುಲಿ ನಾವು ಹೇಗೆ ವರ್ತಿಸಬೇಕು ಅಂತ. ಎಷ್ಟೋ ಸಾರಿ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಡ್ತಾರೆ. ಆಗುವುದಾಗಲಪ್ಪ, ನನ್ನ ಪ್ರಯತ್ನ ನಾನು ಸರಿಯಾಗಿ ಮಾಡ್ತೀನಿ, ಭಯ ಆತಂಕ ಇಟ್ಕೊಂಡು ಏನು ಮಾಡೋದು, ಪ್ರಾಣವೇ ಹೋಗ್ಬಿಟ್ರೆ ಏನು ಮಾಡ್ತೀರಿ ಅಲ್ವಾ? ಇದು ಒಂದು ದೊಡ್ಡ ಸಂಸ್ಥೆ ಇತ್ತು. ಆ ಸಂಸ್ಥೆಯ ಮುಖ್ಯಸ್ಥರು ಈ ದೇಶದ ಒಬ್ಬ ದೊಡ್ಡ ವ್ಯಕ್ತಿಯನ್ನು, ಒಬ್ಬ ವಿಜ್ಞಾನಿಯನ್ನು ಆ ಸಂಸ್ಥೆಗೆ ಗೆಸ್ಟ್ ಆಗಿ, ವಿಶೇಷ ಆಹ್ವಾನಿತರಾಗಿ, ಅತಿಥಿಗಳಾಗಿ ಆ ಗೆಸ್ಟನ್ನು ಕರೆದಿದ್ರು. ಅವರು ಅತ್ಯುತ್ತಮ ಭಾಷಣಕಾರರು. ಅವರು ವೇದಿಕೆಯಲ್ಲಿ ಭಾಷಣ ಮಾಡಲಿಕ್ಕೆ ನಿಂತರೆ ಲಕ್ಷಾಂತರ ಜನ ಅವ್ರ ಕತೆ, ಅವರ ಮಾತುಗಳನ್ನು ಬಿಟ್ಟು ಕಣ್ಣನ್ನು ಬಿಟ್ಟಂತೆ ನೋಡ್ತಾ ಕೇಳ್ತಾ ಕೂತಿರೋರು. ಅಷ್ಟು ಅದ್ಭುತವಾದ ಭಾಷಣಕಾರರು, ದೇಶ ವಿದೇಶಗಳಲ್ಲಿ ಗುರುತಿಸಿಕೊಂಡವರು, ದೇಶದ ಪ್ರಧಾನಿಗೂ ಕೂಡ ಅವರು ಬೇಕಾದವರು, ಅಷ್ಟು ದೊಡ್ಡ ವ್ಯಕ್ತಿ. ಒಮ್ಮೆ ಇವರ ಸಂಸ್ಥೆಗೆ ಏನೋ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಭಾಷಣ ಬರಲಿಕ್ಕೆ ಒಪ್ಕೊಂಡ್ರು. ಎಲ್ರಿಗೂ ಬಹಳ ಖುಷಿ ಆಯಿತು. ಹಾಗೆ ಭಾಷಣ ಮಾಡಲಿಕ್ಕೆ ಬರೋಕ್ಕಿಂತ ಮುಂಚೆ ಅವರು ನನಗೆ ಈ ಕೆಲವು ವಸ್ತುಗಳು ಬೇಕಿದ್ದಾವೆ ಅಂತ ಹೇಳಿದ್ರು. ಅದುಗಳಲ್ಲಿ ಈ ಪ್ರೊಜೆಕ್ಟ್ರು ಕೂಡ ಒಂದು. ಈಗ ಭಾಷಣ ಮಾಡಬೇಕಾದ್ರೆ ನೀವು ನೋಡಿದ್ದೀರಿ, ಹಿಂದ್ಗಡೆ ಬೋರ್ಡಲ್ಲಿ ಅಥವಾ ಸ್ಕ್ರೀನಲ್ಲಿ ಹಿಂಗೆ ರಿಮೋಟಲ್ಲಿ ನಾವು ಒತ್ತುತ್ತಾ ಹೋದರೆ ಅಲ್ಲಿ ಚಿತ್ರಗಳು ಬರ್ತವೆ. ಅದನ್ನು ನೋಡ್ತಾ ಭಾಷಣ ಮಾಡ್ತಾ ಹೋಗೋದು. ಪ್ರೊಜೆಕ್ಟ್ರ್ ಬೇಕು ಅಂತ ಹೇಳಿದ್ರು. ಅಂದರೆ ಅವರು ಬರೋಕ್ಕಿಂತ ಮುಂಚೆ ಏನೇನು ತಯಾರಿ ಆಗಿರಬೇಕು ಅನ್ನೋ ಲಿಸ್ಟಲ್ಲಿ ಪ್ರೊಜೆಕ್ಟ್ರ್ ಕೂಡ ಇತ್ತು. ಈ ಸಂಸ್ಥೆಯ ಆ ಮುಖ್ಯಸ್ಥರು ನಮ್ಮಲ್ಲಿ 2 ಪ್ರಾಜೆಕ್ಟ್ರ್ ಇದೆ, ಏನು ತೊಂದರೆ ಇಲ್ಲ, ಆಗ್ಬೋದು ಅಂತ ಒಂದು ಸಮಾರಂಭದ ದಿನ ಬಂತು. ಆ ದಿನ ಸಂಜೆ 4 ಗಂಟೆಗೆ ಅವರು ಭಾಷಣ ಇದೆ, ಮುಖ್ಯ ಅತಿಥಿಗಳ ಭಾಷಣ. ಅವರು ಬರೋದೇ ದೊಡ್ಡ ಆಶ್ಚರ್ಯ, ಮತ್ತು ಅವರು ಬರೋದೇ ಈ ಸಂಸ್ಥೆಗೆ ದೊಡ್ಡ ಹೆಮ್ಮೆ, ಒಂದೇನೋ ಹರ್ಷ, ಖುಷಿ. ಅವರು ಬರೋಕ್ಕಿಂತ ಮುಂಚೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಆ ಭಾಷಣ ವೇದಿಕೆಗೆ ಬೇಕಾದ ಲೈಟ್ಸ್ಗಳಾಗಿರ್ಬೋದು, ಪ್ರೊಜೆಕ್ಟರ್ಗಳಾಗಿರ್ಬೋದು, ಎಲ್ಲ ರೆಡಿ ಇದೆ, ಜನ ಕೂತಿದ್ದಾರೆ. ಅದಕ್ಕಿಂತ ಮುಂಚೆ ನಡೆಯುವ ಕೆಲವು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ, ಎಲ್ಲ ಆಯಿತು. 4 ಗಂಟೆಗೆ ಈ ವ್ಯಕ್ತಿಯ ಭಾಷಣ ಶುರು ಆಗಬೇಕು. 4 ಗಂಟೆಗೆ ಶುರು ಆಗಬೇಕು. 1 ಗಂಟೆ ಮುಂಚೆ 3 ಗಂಟೆಗೆ ಏನೋ ಗ್ರೌಂಡ್ ಫ್ಲೋರಲ್ಲಿ ಢಮ್ ಅಂದಂಗೆ ಆಯಿತು. ಹಂಗಂದಿದ್ದೆ ತಡ ಎಲ್ಲ ಲೈಟ್ಗಳು ಆಫು. ಆ ಸಂಸ್ಥೆಯ ಎಲೆಕ್ಟ್ರಿಷಿಯನ್ ಓಡೋಗಿ ನೋಡ್ತಾನೆ, ಮೆಕ್ಯಾನಿಕ್ ನೋಡ್ತಾನೆ, ಜನ್ರೇಟ್ರು, ಅಲ್ಲಿದ್ದ ಆ ವೈರ್ ತಂತಿ ಎಲ್ಲ ಸುಟ್ಟು ಹೋಗ್ಬಿಟ್ಟಿದ್ದಾವೆ. ಏನು ಸಮಸ್ಯೆ ಆಯಿತೋ ಏನೋ, ಎಲ್ಲ ಸುಟ್ಟೋಗ್ಬಿಟ್ಟಿದ್ದಾವೆ. ಅದೇನೋ ಜನ್ರೇಟ್ರಿಂದ ಬಂದ ಕರೆಂಟು ನುಗ್ಗಿ ಬಂದು ಆ ವೈರ್ ತಂತಿ ಎಲ್ಲ ಸುಮಾರು ಒಂದು 15 ಮೀಟ್ರು 15 ಅಡಿ ತಂತಿ ಎಲ್ಲ ಸುಟ್ಟು ಹೋಗಿದೆ. ಆ ಮೆಕ್ಯಾನಿಕ್ ಬಂದ, ಸ್ವಾಮಿ ಹೆಂಗಾಗ್ಬಿಟ್ಟಿದೆ, ಏನು ಮಾಡೋದು ಈಗ ಅಂತ ಸಂಸ್ಥೆಯ ಮುಖ್ಯಸ್ಥರೆಲ್ಲ ಯೋಚನೆ ಮಾಡಿದ್ರು. ಅಯ್ಯೋ ಈಗ 4 ಗಂಟೆ ಕಾರ್ಯಕ್ರಮ ಶುರುವಾಗಬೇಕು, ಏನು ಮಾಡೋದು ಗೊತ್ತಿರೋರಿಗೆ ಹೇಳಿ ಒಂದು UPS ತರಿಸಿದ್ರು. ಕರೆಂಟೆಲ್ಲ ಅಂದರೆ ಮತ್ತೆ ಲೈಟೆಲ್ಲ ಆನ್ ಆದೋ, ಎಲ್ಲ ವ್ಯವಸ್ಥೆ ಆಯಿತು. ಅಷ್ಟಾದ ಮೇಲೆ ಆ ಮೆಕ್ಯಾನಿಕ್ ಬಂದು ಏನು ಹೇಳಬೇಕು, ಸ್ವಾಮಿ ಇದರಲ್ಲಿ ಲೈಟ್ಸ್ಗಳೆಲ್ಲ ಆನ್ ಆಗ್ತವೆ, ಆದರೆ ಆ ಭಾಷಣ ಮಾಡಲಿಕ್ಕೆ ಬರ್ತಾರಲ್ಲ ಅವರಿಗೆ ಬೇಕಾದ ಪ್ರೊಜೆಕ್ಟರ್ ಎಲ್ಲ ಇದೆ, ಅವೆಲ್ಲ ಆನ್ ಆಗಲ್ಲ ಅಂದ. ಇವ್ರಿಗೆ ಬೆವರು ಕಿತ್ಕೊಳ್ಳೋಕೆ ಶುರುವಾಯಿತು. ಮುಖ್ಯಸ್ಥರಿಗೆ, ಈ ಥರ ಆ ಎಲ್ಲ ಸಿಬ್ಬಂದಿಗಳಿಗೂ
ಬೆವರು ಕಿತ್ಕೊಳ್ಳೋಕೆ ಶುರುವಾಯಿತು. ಏನಪ್ಪ ಮಾಡೋದು, ಅವರು ಬರ್ತಾ ಇದ್ದಾರೆ, ಇವ್ರು ನೋಡಿದ್ರೆ ಪ್ರಾಜೆಕ್ಟ್ ಆನ್ ಆಗಲ್ಲ ಅಂತ ಹೇಳ್ತಿದ್ದಾನೆ, ಏನು ಮಾಡೋದು? ಬೇರೆ ದಾರಿಯೇ ಇಲ್ಲ ಅಲ್ಲಿ. ಯಾವ ಇವರು ಬಂದರೂ ಆಗಲ್ಲ, ಅಥವಾ ಯಾವ ಮೆಕ್ಯಾನಿಕ್ ಕೈಲೂ ಆಗಲ್ಲ. ಆ ಸ್ಥಿತಿಗೆ ಬಂದು ತಲುಪಿಬಿಟ್ರು. 4 ಗಂಟೆ ಆಯಿತು, ಅತಿಥಿಗಳು ಬಂದರು, ಗೆಸ್ಟ್ಗಳು ಬಂದರು. ಸರಿ ಆಯಿತು, ಈಗ ಭಾಷಣ ಶುರು ಮಾಡೋಣ ಅಂದರು ಅವರು. ಇವರಿಗೆ ಎಲ್ಲಿ ಬೇಕಲ್ಲ ಬೆವರು ಕಿತ್ಕೋತಾಯ್ತೆ. ಏನು ಹೇಳೋದು ಅವ್ರಿಗೆ? ಇಲ್ಲ, ಪ್ರಾಜೆಕ್ಟ್ರು ಕೆಟ್ಟು ಹೋಯ್ತು ಅಂದರೆ ಹೆಂಗೆ ಹೇಳೋದು? ಅವ್ರು ಏನು ಅಂದ್ಕೊಂಡಾರೋ ಏನೋ. ಏನು ಎದೆ ಬಡಿತ, ಡಬ್ಬ 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 ಡಬ್ಬ, ಒಬ್ಬರು ಅವನ ಎದೆ ಬಡಿತ ಇವನಿಗೆ, ಇವನ ಎದೆ ಬಡಿತ ಅವನಿಗೆ, ಕೇಳಿಸುವಷ್ಟು ಎದೆ ಬಡಿತ ಜೋರಾಯಿತು. ಪುಣ್ಯ ಹಾರ್ಟ್ ಅಟ್ಯಾಕ್ ಆಗಲಿಲ್ಲ. ಏನು ಅಂದ್ಬಿಡ್ತಾರೆ, ಯಾಕಂದರೆ ತಿಂಗಳಾನುಗಟ್ಟಲೆ ಕಾದು, ಅವರ ಸಮಯಕ್ಕೆ ಕಾದು, ಅವರು ಕೊಟ್ಟ ಸಮಯವನ್ನು ಪಡ್ಕೊಂಡು ಕಾರ್ಯಕ್ರಮ ಅರೇಂಜ್ ಮಾಡಿ ಅವ್ರ ಭಾಷಣ ಕೇಳಲಿಕ್ಕೆ, ಸರ್ ನೀವು ಬರಬೇಕು ಸರ್, ಎಲ್ಲ ಅರೇಂಜ್ ಮಾಡ್ತೀವಿ ಸರ್ ಅಂತ ಎಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಕರ್ಕೊಂಡು ಬಂದಿದ್ದೀವಿ. ಈಗ ನೋಡಿದ್ರೆ ಪ್ರೊಜೆಕ್ಟರ್ ಇಲ್ಲ ಅಂದರೆ ಏನು ಮಾಡೋದು? ಸರಿ, ಅವರು ಬಂದರು, ಶುರು ಮಾಡೋಣ ಅಂದರು. ಇವ್ರಿಗೆ ಹೇಳೋದಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಹಂಗಾಗ್ಬಿಟ್ಟಿದೆ ಕತೆ. ಅವಾಗ ಏನಾಯಿತು ನೋಡಿ ವಿಚಿತ್ರ. ಇವರು ಭಯ, ಆತಂಕ, ಏನಂತಾರೋ ಏನು ಮಾಡ್ತಾರೋ ಅಂತ ವೇದಿಕೆ ಮೇಲೆ ಬಂದರು. ಆ ಕಡೆ ಈ ಕಡೆ ಎಲ್ಲ ನೋಡಿದ್ರು. ಆ ಮುಖ್ಯಸ್ಥ ಈ ಕಡೆ ಭಯದಲ್ಲಿ ನಿಂತಿದ್ದಾನೆ. ಆ ಸಿಬ್ಬಂದಿಗಳೆಲ್ಲ, ಅಯ್ಯೋ ಇವ್ರು ಹೆಂಗಪ್ಪ ಹೇಳೋದು, ಪ್ರೊಜೆಕ್ಟರ್ ಇಲ್ಲ, ಆಗಲ್ಲ, ಇದು ಅದು ಇದು ಅಂತ ಹೆಂಗಪ್ಪ ಹೇಳೋದು ಅಂತ ಇವ್ರು ನಿಂತಿದ್ದಾರೆ. ಅವರು ವೇದಿಕೆ ಮೇಲೆ ಬಂದರು, ಎಲ್ಲ ವೇದಿಕೆ ನೋಡಿದ್ರು. ಏನು ಹೇಳಬೇಕು, ಈ ಕಡೆ ಮುಖ್ಯಸ್ಥರ ಕಡೆ, ಸಂಸ್ಥೆ ಮುಖ್ಯಸ್ಥರ ಕಡೆ ತಿರ್ಕೊಂಡು ಅಧ್ಯಕ್ಷರ ಕಡೆ, ಇವತ್ತು ನನ್ನ ಕಂಪ್ಯೂಟ್ರು ನನ್ನ ಕೈ ಕೊಟ್ಬಿಡ್ತು, ಹಾಗಾಗಿ ಇವತ್ತೇನು ಪ್ರೊಜೆಕ್ಟ್ರು ಬೇಡ, ಹಾಗೆ ಮಾತಾಡ್ತೀನಿ ಅಂದ್ಬಿಡೋಣ. ಇವ್ರಿಗೆ ಎದೆ ಮೇಲಿದ್ದ ಚಪ್ಪಡಿ ಕಲ್ಲುಗಳೆಲ್ಲ ಕೆಳಗಡೆಗೆ ಬಿದ್ದಂಗೆ ಆಗ್ಬಿಡ್ತು. ಭಾರ ನಿರಾಳಾಗೋಯ್ತು ಮನಸ್ಸು. ಇವ್ರು ಏನೇನೋ ಅಂದ್ಕೊಂಡ್ಬಿಟ್ಟಿದ್ರು. ಅಯ್ಯೋ ಹಂಗೆ ಬೈತಾರೆ, ಹಿಂಗೆ ಬೈತಾರೆ, ಹಂಗಂತಾರೆ, ಹಿಂಗಂತಾರೆ, ಅರ್ಧಕ್ಕೆ ಹೋಗ್ಬಿಡ್ತಾರೆ, ನಮ್ಮ ಸಂಸ್ಥೆ ಬಗ್ಗೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ, ಅದು ಇದು ಏನೇನೋ ಅಂದ್ಕೊಂಡ್ಬಿಟ್ಟಿದ್ರು. ಆ ಭಾಷಣ ಮಾಡಲಿಕ್ಕೆ ವೇದಿಕೆಗೆ ಬಂದ ಮುಖ್ಯ ಅಧ್ಯಕ್ಷರು ಅಥವಾ ಅತಿಥಿಗಳು, ಇವತ್ತು ನನ್ನ ಕಂಪ್ಯೂಟರ್ ನನ್ನ ಕೈ ಕೊಟ್ಟುಬಿಡ್ತು, ಹಾಗಾಗಿ ಇವತ್ತು ಪ್ರೊಜೆಕ್ಟರ್ ಬೇಡ, ಅಗತ್ಯ ಇಲ್ಲ ಅಂದರು. ಅವ್ರಿಗೆ ಗೊತ್ತಿಲ್ಲ ಪ್ರೊಜೆಕ್ಟ್ರು ಹಾಳಾಗಿ ಹೋಗಿರೋದು ಅಥವಾ ಪ್ರೊಜೆಕ್ಟ್ರ್ ಬರಲ್ಲ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಬಟ್ ಆ ಸಮಯಕ್ಕೆ ಹಿಂಗೆ ಆಗ್ಬಿಡ್ತು. ಇವ್ರಿಗೆ ಮನಸ್ಸೆಲ್ಲ ನಿರಾಳ ಆಗೋಯ್ತು. ಅಯ್ಯೋ ದೇವರೇ ಕಾಪಾಡಿದೆ ಗಣಪ ಅಂತ ಮನಸ್ಸಲ್ಲಿ ಅಂದ್ಕೊಂಡು, ಆಯಿತು ಆಯಿತು ಸರ್ ಶುರು ಮಾಡೋಣ ಅಂತ ಎಲ್ಲ ಕಾರ್ಯಕ್ರಮ ಶುರು ಮಾಡಿದ್ರು. ಇದನ್ನು ನೆನೆಸ್ಕೊಂಡು ಈಗಲೂ ನಾವು ನಗ್ತೀವಿ ಸಹ. ಯಾಕಂದರೆ ಅರ್ಧ ಗಂಟೆ ಹಿಂದೆ ನಾವು ಏನೇನು ಆತಂಕ ಪಟ್ಟಿದ್ವಿ, ಭಯ ಪಟ್ಟಿದ್ವಿ, ಪುಣ್ಯ ಹಾರ್ಟ್ ಅಟ್ಯಾಕ್ ಆಗದಿದ್ದ ಆಶ್ಚರ್ಯ ಅಂತಾರೆ ಅವರು. ಸೊ ನಮ್ಮ ಬದುಕಲ್ಲೂ ಈಗ ಎಷ್ಟೋ ಸಾರಿ ಹೀಗೆ ಆಗ್ಬಿಟ್ಟಿರುತ್ತೆ. ಅವ್ರು ಹೇಳ್ತಾರೆ, ನಮಗೀಗ ಅರ್ಥ ಆಗಿದೆ, ಮುಂದೆ ಯಾವತ್ತೂ ಒಂದು ದಿವಸ ಅಂಥ ಪರಿಸ್ಥಿತಿ ಒದಗಿ ಬಂದರೆ ಇನ್ನಾವು ಚಿಂತೆ ಮಾಡಲ್ಲ ಸರ್. ನಮಗೀಗ ಅರ್ಥ ಆಯಿತು, ಒಂದೋ ನಮ್ಮ ಕೈಲಾಗುವ ಎಲ್ಲ ಗರಿಷ್ಠ ಪ್ರಯತ್ನವನ್ನು ಮಾಡಿದ್ದೀವಿ ಪ್ರಾಮಾಣಿಕವಾಗಿ, ಅದನ್ನು ಮೀರಿಯೂ ಹಿಂಗಾಯಿತು ಅಂದರೆ ಒಂದೋ ಪರಿಹಾರ ಹುಡುಕೋದಿಕ್ಕಿನ ಯೋಚನೆ ಮಾಡ್ತೀವಿ, ಇಲ್ವಾ ಇಲ್ಲ ಸರ್ ಹಿಂಗಾಗಿದೆ ಸರ್ ಅಂತ ಸತ್ಯ ಹೇಳ್ತೀವಿ, ಅರ್ಧ ನಿರಾಳರಾಗುತ್ತೀವಿ. ಭಯ ಪಟ್ಕೊಂಡು ಏನಾಗಬೇಕಿದೆ ಅಲ್ವಾ? ಹಾಗಾಗಿ ಚಿಂತೆಯಿಂದ ಪರಿಹಾರ ದೊರಕುವುದಿಲ್ಲ. ಅದರ ಬದಲು ನೇರವಾಗಿ ಸಮಸ್ಯೆಯನ್ನು ಬಿಡಿಸಿ ಹೇಳಬೇಕು. ಆಗ ಯಾರೊಬ್ಬರು ಪರಿಹಾರ ಕೊಡ್ಬೋದು, ಇಲ್ಲ ಸಮಸ್ಯೆಯನ್ನು ಹೇಳಿ ಮನಸ್ಸನ್ನು ಹಗುರ ಮಾಡಿಕೊಡ್ಬೋದು ಅಲ್ವಾ? ನಾವು ತುಂಬ ಸಾರಿ ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಹೇಗೆ ಮಾಡ್ಕೊಂಡಿರ್ತೀವಿ, ಏನೋ ಆಗ್ಬಿಡುತ್ತೆ, ಹಂಗೆ ಆಗ್ಬಿಡುತ್ತೆ, ಹಿಂಗೆ ಆಗ್ಬಿಡುತ್ತೆ. ಈಗ ಎಷ್ಟೋ ಸ್ಕೂಲ್ ಹುಡುಗರಿಗೆ, ಕಾಲೇಜ್ ಹುಡುಗರಿಗೆ ಮಾರ್ಕ್ಸ್ ಕಡಿಮೆ ಬಂದುಬಿಟ್ಟಿರುತ್ತೆ. ಅಯ್ಯೋ ನಮ್ಮ ಅಪ್ಪಂಗೆ ಹೇಳಿದ್ರೆ, ಅಯ್ಯೋ ಇವತ್ತು ಮಾರ್ಕ್ಸ್ ಕಾರ್ಡ್ ಕೇಳ್ತಾರೆ, ನಮ್ಮ ಅಪ್ಪ ಹೊಡೆದ ಹಾಕ್ಬಿಡ್ತಾನೆ, ಚಚ್ಚ ಹಾಕ್ಬಿಡ್ತಾನೆ, ನಮ್ಮ ಅವ್ವ ಬಿಡ್ತಾಳೆ, ನಮ್ಮ ಅಮ್ಮ ಬಿಡ್ತಾಳೆ, ನಮ್ಮ ಮಮ್ಮಿ ಬಿಡ್ತಾಳೆ, ಹಂಗೆ ಹಿಂಗೇದು ಏನೇನು ಯೋಚನೆ ಮಾಡಿಬಿಟ್ಟಿರ್ತಾರೆ. ಮನೆಗೆ ಹೋದಾಗ ಏನೋ ನೆಂಟರು ಬಂದರು, ಏನೋ ಒಂದು ಆಯಿತು, ಏನು ಅವ್ರು ಮಾರ್ಕ್ಸ್ ಕಾರ್ಡೇ ಕೇಳಲಿಲ್ಲ, ಏನೋ ಖುಷಿಲೋ ಬೇಜಾರಲ್ಲೋ ಏನೋ ಸೈನ್ ಹಾಕಿ ಕೊಟ್ಬಿಟ್ಟು ಹೋಗಪಾತೆಗೆ ಅಂದ್ಬಿಟ್ರು. ಇವನು ಯಾವ ರೇಂಜಿಗೆ ಯೋಚನೆ ಮಾಡಿದ್ದ ಅಂದರೆ, ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ ಬಿಡು, ಇವ್ರ ಬೈಗುಳ ತಡೆಯೋಕ್ಕಾಗಲ್ಲ ಅಂತೆಲ್ಲ ಆತಂಕ ಪಟ್ಟುಬಿಟ್ಟಿದ್ದ. 5 ನಿಮಿಷದಲ್ಲಿ ಹಿಂಗೆ ಅದು ಮಾಯ ಆಗೋಗ್ಬಿಡ್ತು. ಸೊ ಹಾಗಾಗಿ ಚಿಂತೆಯಿಂದ ಬಗೆಹರಿಯುವುದಿಲ್ಲ ಸಮಸ್ಯೆಗಳು, ಆದಷ್ಟು ಬೇಡ. ಯಾಕಂದರೆ ಎಷ್ಟೋ ಸಾರಿ ಇಂಥ ಭಯಪಟ್ಟಾಗ ಆರೋಗ್ಯಗಳೇ ಕೆಟ್ಟು ಹೋಗ್ಬಿಟ್ಟಿರುತ್ತೆ, ಅಥವಾ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತವೆ, ಏನೇನೋ ಆಗ್ಬಿಡ್ತವೆ. ಹಾಗಾಗಿ ಅದೆಲ್ಲ ಮಾಡಲಿಕ್ಕೆ ಹೋಗಬೇಡಿ, ಚಿಂತೆ ಮಾಡಿ ಪ್ರಯೋಜನ ಇಲ್ಲ. ಸಮಸ್ಯೆಗಳು ಬಂದಾಗ ಅದನ್ನು ಪರಿಹರಿಸೋ ಕಡೆ ಗಮನ ಕೊಡಿ ಅನ್ನೋದು ದೊಡ್ಡವರ ಮಾತು.